ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೇಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮಾಮೂಲಿ ರಸಮ್ ಮಾಡ್ತಾ ಇರ್ತೀರಾ, ಇಲ್ಲ ಚಿಕನಲ್ಲಿ ಬಿರಿಯಾನಿ ಮಾಡ್ತೀರಾ, ಸಾಂಬಾರು ಮಾಡ್ತೀರಾ, ಯಾವತ್ತಾದರೂ ಚಿಕನ್ ರಸಮ್ ಮಾಡಿದ್ದೀರಾ? ಕೋಳಿ ರಸಮ್ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ವೆದರ್ಗೆ, ಚಳಿ ಚಳಿ ವೆದರ್ಗೆ, ಈ ಗಾಳಿ ಇರೋ ವೆದರ್ಗೆ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ ಡ್ರೈ ರೋಸ್ಟ್ಗೆ 1-2 ಸ್ಪೂನ್ ಧನಿಯಾ, ಜೀರಿಗೆ, ಸೋಂಪು, ಹಾಗೆ ಮೆಂತ್ಯ, ಮೆಣಸು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅರೋಮ ಬರೋವರೆಗೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಇಲ್ಲಾಂದ್ರೆಲ್ಲ ಸೀದೋಗುತ್ತೆ. ವೆರಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಬಿರಿಯಾನಿ ಮತ್ತು ಈ ರಸಮ್ ಮಾಡಿ ನೋಡಿ. ರಸಮ್ಮೇ ಬೇಗ ಖಾಲಿಯಾಗೋಗುತ್ತೆ ಬಿರಿಯಾನಿಗಿನ್ನ, ಅಷ್ಟು ಸೂಪರಾಗಿರುತ್ತೆ. ಈಗ ಇದನ್ನು ಕೂಲ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಈಗ ಇದಕ್ಕೇ ಒಂದು ಟೊಮೊಟೊ ಸೇರಿಸ್ಕೊಳ್ಳಿ. ಹುಳಿ ಟೊಮೊಟೊ ಇದ್ದರೆ ಬೆಸ್ಟು, ಸಖತ್ತಾಗಿರುತ್ತೆ ರಸಮ್ಮು. ಹಾಗೆಯೇ ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆಯೇ ನೆನೆಸಿರೋ ಅಂಥ ಹುಣಸೆಹಣ್ಣು ಹಾಕ್ಕೊಳ್ಳಿ. ಅದಕ್ಕೆ ಮುಂಚೆ ಒಂದು ಈರುಳ್ಳಿನೂ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ, ಈಗ ನೆನೆಸಿರೋ ಅಂಥ ಹುಣಸೆಹಣ್ಣು ಹಾಕ್ಕೊಳ್ಳಿ. ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೀರೇನು ಬೇಕಾಗೋದಿಲ್ಲ, ಹುಣಸೆಹಣ್ಣು ನೆನೆಸಿರ್ತೀವಲ್ಲ ಆ ನೀರೇ ಸಾಕಾಗುತ್ತೆ. ಈಗ ಒಂದು ಪ್ಯಾನ್ ಇಡಿ, ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಖಾರಕ್ಕೆ ತಕ್ಕಾಗ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ. ಸ್ಪೈಸಿ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಟೊಮೊಟೊನು ಸೇರಿಸಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈ ಚಿಕನ್ ರಸಮ್ಗೆ ಖಾರ ಸ್ವಲ್ಪ ಮುಂದೆ ಇದ್ರೇ ಸಖತ್ತಾಗಿರುತ್ತೆ. ಈಗ ಟೊಮೊಟೊ ಎಲ್ಲ ಮೆತ್ತಗಾದ್ಮೇಲೆ ಚಿಕನನ್ನು ಸೇರಿಸ್ಕೊಳ್ಳಿ. ಚಿಕನ್ ಸೇರಿಸಿ ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ. ನಾನಿಲ್ಲಿ ಒಂದು 1/4 kg ಚಿಕನ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಕ್ವಾಂಟಿಟಿ ಎಷ್ಟು ಯೂಸ್ ಮಾಡ್ತೀರೋ ನೋಡಿಕೊಂಡು ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸನ್ನು ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಸೇರಿಸ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ. ಈಗಲೇ ಉಪ್ಪು ಸೇರಿಸೋದ್ರಿಂದ ಚಿಕನ್ ಉಪ್ಪು ಚೆನ್ನಾಗಿ ನೀಟಾಗಿ ಹಿಡಿಯುತ್ತೆ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಫ್ರೆಂಡ್ಸ್. ಕೋಳಿ ರಸಮ್ ಹೇಗಾಗಿತ್ತು ಅಂತ ತಿಳಿಸಿ, ಓಕೆನಾ? ಈಗ ಒಂದು 2 ನಿಮಿಷ ಕುಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಬ್ಕೊಂಡಿರೋಂಥ ಮಸಾಲೆ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆ ಪೇಸ್ಟಲ್ಲಿ ಚಿಕನನ್ನು ಒಂದು 2 ನಿಮಿಷ ಮತ್ತೆ ಕುಕ್ ಮಾಡ್ಕೊಳ್ಳಿ. ಅವಾಗ ಮಸಾಲೆ ಎಲ್ಲ ಚಿಕನ್ ಪೀಸಸ್ಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಒಂದು 2 ನಿಮಿಷ ಕುಕ್ ಮಾಡಿದ್ಮೇಲೆ ನೀರು ಸೇರಿಸಿ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಸೇರಿಸಿ. ಸ್ವಲ್ಪ ಜಾಸ್ತಿನೇ ನೀರು ಸೇರಿಸಿ, ರಸಮ್ ಅಲ್ವಾ, ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಈಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೇನು ಸೇರಿಸೋದು ಬೇಡ, ನಾನು ಚಿಕನ್ಗೆ ಉಪ್ಪು ಜಾಸ್ತಿ ಸೇರಿಸಿದ್ದೆ, ಅದರಿಂದ ರಸಮ್ಗೂ ಸರಿ ಹೋಗುತ್ತೆ. ಈಗ ಒಂದು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋದು. ಹಾಗೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 15 ನಿಮಿಷ ಕುಕ್ ಮಾಡಿಕೊಂಡ್ರೆ ಖಾರ ಕೋಳಿ ರಸಮ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲ ನೀಟಾಗಿ ಕುಕ್ ಆಗಿದೆ. ಹಾಗೆ ಕೋಳಿ ರಸಮ್ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಏನು ಸಖತ್ತಾಗಿದೆ ಅಂತ. ಈ ಕೋಳಿ ರಸಮ್ನ ಒಂದ್ಸಲ ಟ್ರೈ ಮಾಡಿ, ನನ್ನ ಜೊತೆ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಫ್ರೆಂಡ್ಸ್, ತುಂಬ ಸುಡ್ತಾ ಇದೆ. ಆದರೂ ಒಂಚೂರು ಪೀಸ್ ಜೊತೆ ಆ ಕೋಳಿ ರಸಮ್ ಅನ್ನನ ಟೇಸ್ಟ್ ಮಾಡೋಣ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್. ತಿಂದು ಹೇಗಿದೆ ಅಂತ ಹೇಳ್ತೀನಿ. ವಾ ಫ್ರೆಂಡ್ಸ್, ಸೂಪರಾಗಿದೆ. ನೀವು ಕೂಡ ಚಿಕನ್ ತಂದಾಗ ಒಂದು 4-5 ಪೀಸ್ ಎತ್ಕೊಂಡ್ಬಿಟ್ಟಿದ್ರೆ ಕೋಳಿ ರಸಮ್ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.